ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವ್ಲಾಗರ್ ಲಕ್ಷ್ಮಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಇದು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಸ್ಟ್ರಾಬೆರಿ ಸೀಡ್ಸ್ ಆರ್ಡರ್ ಹಾಕಿದ್ದೆ. ಆ್ಯಂಡ್ ಆಸೋಲಾ ಸೀಡ್ಸು ಕೂಡ ಹಾಕಿದ್ದೆ. ಆಸೋಲಾ ಸೀಡ್ಸು ಬಿಟ್ಟಿದ್ದೀನಿ ನೀರಲ್ಲಿ, ಬಟ್ ಇನ್ನೂ ಅದು ಏನೂ ಗೊತ್ತಾಗ್ತಿಲ್ಲ. ಇದು ಸ್ಟ್ರಾಬೆರಿ ಇದು ಹಾಕ್ತಿದ್ದೀನಿ ಸೀಡ್ಸು. ನೋಡಿ ಹಾಕ್ತಿದ್ದೀನಿ, ಚಿಕ್ಕ ಪಾಟಲ್ಲೇ ಟ್ರೈ ಮಾಡೋಣ ಅಂತ ಹಾಕ್ತಿದ್ದೀನಿ. ಹೆಂಗೆ ಗ್ರೋತ್ ಆಗುತ್ತೋ ನೋಡೋಣ. ಇಲ್ಲ ಬೆಳೆಯುತ್ತೋ ಇಲ್ವೋ ಗೊತ್ತಿಲ್ಲ. ನಂಗೆ ಗೊತ್ತಿರೋಂಗೆ ಇಲ್ಲೇ ನರ್ಸರಿಯಲ್ಲಿ ತಗೊಂಡು ಬಂದಿದ್ದು ಸೀಡ್ಸ್ ಕೂಡ ತುಂಬ ತೊಗೊಂಡ್ಬಂದಿದ್ದೆ. ಅದರಲ್ಲಿ ಕೆಲವೊಂದು ಚೆನ್ನಾಗಿ ಗ್ರೋತ್ ಆಗಿಲ್ಲ. ಚಿಗುರು ಬಿಟ್ಟು ಕಾಯಿ ಕೊಡ್ತಿಲ್ಲ. ಅದು ಕಾಯೆಲ್ಲ ತಗೊಂಡ್ಬಂದಿದ್ದೆ, ತಗೊಂಡ್ಬಂದಿದ್ದೆ. ಚಿಗುರು ಬಿಡ್ತಿದೆ, ಬಟ್ ಕಾಯಿ ಆ ಥರ ಎಲ್ಲ ಏನಿಲ್ಲ. ಹೂವು ಬಿಟ್ಟಂಗೆ ಉದುರುತ್ತಿದ್ದಾವೆ. ನಾನು ತುಂಬ ಟ್ರೈ ಮಾಡ್ತಿದ್ದೀನಿ ಗ್ರೋತ್ ಮಾಡೋಕ್ಕೆ, ಬಟ್ ಅದು ಆಗ್ತಿಲ್ಲ. ಅದು ಬಿಟ್ಟು ಇವಾಗ ಇದು ನೋಡೋಣ, ಆನ್ಲೈನಲ್ಲಿ ಹಾಕಿದ್ದೀನಿ ಆರ್ಡ್ರು. ಆಸೋಲಾ ಅಂತೂ ಬಂದಿಲ್ಲ. ನಂಗೆ ಗೊತ್ತಿರೋಂಗೆ ವೀಕ್ ಮೇಲೆ ಆಯಿತು ಬಂದು ಆಸೋಲಾ. ವಾಟ್ರಲ್ಲಿ ಹಾಕಿದ್ದೀನಿ, ಮಣ್ಣು ಹಾಕಿ ಸ್ವಲ್ಪ ಗೊಬ್ಬರ ಹಾಕಿ ಕೆಳಗಡೆ ಅದ್ರ ಮೇಲೆ ಮಣ್ಣು ಹಾಕಿ ವಾಟ್ರ್ ಬಿಟ್ಟಿದ್ದೀನಿ. ತಾವರೆ ಹೂವಿಗೆ ಇದು ಮಾಡಲ್ವ, ಹಂಗೇ ಸೇಮು. ನೋಡಬೇಕು ಹೆಂಗೆ ಇದಾಗುತ್ತೋ. ಇದು ನೋಡಿ, ಎಲೆ ಗಿಡ ಎಲ್ಲ ಚಿಗುರು ಬಂದಿದೆ ಫ್ರೆಂಡ್ಸ್. ನೋಡಿ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ನಾನು ಎಲೆ ಕಿತ್ತಿರೋ ಪ್ಲೇಸಲ್ಲೆಲ್ಲ ಚಿಗುರು ಚೆನ್ನಾಗಿ ಗ್ರೋತ್ ಆಗಿದೆ. ಇನ್ನೂ ಗ್ರೋತ್ ಆಗಿ ತುಂಬಾ ಮೇಲಕ್ಕೆ ಹೋಗಿದೆ ಫ್ರೆಂಡ್ಸ್. ಮೊನ್ನೆ ನಿಮ್ಗೆ ವೀಡಿಯೋ ತೋರಿಸಿದ್ರಲ್ಲಿ ನೋಡಿ. ಇದು ನೋಡಿ ಫುಲ್ ಹೋಗಿದೆ. ತೋರಿಸ್ತೀನಿ ನೋಡಿ ಎಷ್ಟು ಹೋಗಿದೆ. ಅದರಲ್ಲೂ ಇನ್ನು ಲೀಫುಗಳು ಬರ್ತಿದ್ದಾವೆ. ಚೆನ್ನಾಗಿ ಅಂದರೆ ಚೆನ್ನಾಗಿ ಗ್ರೋತ್ ಆಗಿದೆ. ನೀವು ಎಷ್ಟು ಎಲೆ ಕಿತ್ತಿರೋ ಅಷ್ಟು ಅಲ್ಲಲ್ಲೇ ಲೀಫುಗಳು ಬರ್ತಾ ಇರ್ತವೆ. ಎಲೆ ಕಿತ್ತಾಕಿದ ಪ್ಲೇಸಲ್ಲೆಲ್ಲ ಲೀಫುಗಳು ಎಲೆ ಬರ್ತಿರ್ತವೆ. ನೋಡಿ ಹೆಂಗಿದೆ ನೋಡಿ ಹಬ್ಕೊಂಡು ಹೋಗ್ತಿದೆ. ನೋಡಿ ಇದೆಲ್ಲ ಚಿಗುರೆ ಫ್ರೆಂಡ್ಸ್. ಇದೆಲ್ಲ ಇನ್ನೂ ಎಲೆ ಬಿಡಬೇಕು. ನೋಡಿ ನೀವೇ ನೋಡ್ಬೋದು, ಕಾಣಿಸ್ತಿದೆಯಾ ನಿಮಗೆ? ಚಿಗುರು ಚೆನ್ನಾಗಿ ಗ್ರೋತ್ ಆಗಿದೆ ಫ್ರೆಂಡ್ಸ್. ಇದು ಮೊನ್ನೆಗಿಂತ ತುಂಬ ಬೆಳೆದಿದೆ ನೋಡಿ. ಒಂದು ಕೊಡಿ ಬಲ್ಲಿ ಹೋಗ್ತಿದೆ ಮೇಲೆ, ನಿಮಗೆ ನೋಡ್ಬೋದು. ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಸ್ವೀಟ್ ಕಾರ್ನ್ ಜೋಳ, ಪುದೀನ ಇದೆ ಇದರಲ್ಲೇ. ಪುದೀನ ನೋಡೋಣ ಅಂತ ಚುಚ್ಚಿಕ್ಕಿದ್ದೀನಿ. ನಾರ್ಮಲ್ ಕಡ್ಡಿಗಳನ್ನೇ ಚುಚ್ಚಿಕ್ಕಿದ್ದೀನಿ, ಮನೆಗೆ ತರೋಂಥ ಕಡ್ಡಿಗಳನ್ನೇ. ಇದು ನಿಮಗೆ ಗೊತ್ತು, ಕಣ್ಣಿಗೆ ಒಳ್ಳೆಯದು. ಇದು ಸೊಪ್ಪು ಒಂಥರ. ಇದರಲ್ಲಿ ಬೀಟ್ರೋಟ್